ಸೋಷಿಯಲ್ ಮೀಡಿಯಾನಲ್ಲಿ ಸೌಂಡ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ಪ್ರಮೋಟ್ ಮಾಡಿಕೊಂಡು ಒಂದೊಳ್ಳೆ ಎಕ್ಸ್ಪೆರಿಮೆಂಟ್ ಮೂವಿನ ರಿವ್ಯೂ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ಟರ್ ರಾಣಿ, ಡೈರೆಕ್ಟೆಡ್ ಬೈ ಮಧುಚಂದ್ರ, ಸ್ಟಾರಿಂಗ್ ದೀಪಕ್ ಸುಬ್ರಹ್ಮಣ್ಯ, ಪಾರ್ವತಿ ನಯ್ಯರ್ ಆ್ಯಂಡ್ ಮಧುಚಂದ್ರ ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್: ಕಥೆಯಲ್ಲಿ ರಾಜ ಸಿನಿಮಾ ರಂಗದಲ್ಲಿ ಒಬ್ಬ ದೊಡ್ಡ ನಾಯಕನಾಗಬೇಕು ಅಂತ ತುಂಬಾ ಕನ್ಸು ಕಾಣ್ತಿರ್ತಾನೆ. ಆದ್ರೆ ತಂದೆ ತಾಯಿ ಖುಷಿಗೋಸ್ಕರ ಇಂಜಿನಿಯರಿಂಗ್ನ ತಗೊಳ್ಳೋ ಅಂತ ಕರ್ಮ ಅವನಿಗೆ ಬರುತ್ತೆ. ಆದ್ರೆ ಹೀಗೆ ಒಮ್ಮೆ ಆಕಸ್ಮಿಕವಾಗಿ ಅವನಿಗೊಂದು ಫೀಮೇಲ್ ಕ್ಯಾರೆಕ್ಟರ್ ಅನ್ನೋ ಚಾನ್ಸ್ ಒಂದು ಸಿಗುತ್ತೆ. ಸೊ ಟ್ರೈ ಮಾಡಿದ ಕೂಡಲೇ ಲಕ್ಕು ಬೇರೆ ಲೆವೆಲಲ್ಲಿ ಹೊಡೆದು ನಮ್ಮ ರಾಜ ಒಬ್ಬ ದೊಡ್ಡ ಹೀರೋಯಿನ್ ಆಗ್ತಾನೆ. ಸೊ ಹೀರೋಯಿನ್ ಆಗಿದ ತಕ್ಷಣ ನೆಕ್ಸ್ಟ್ ಅವ್ನ ಲೈಫಲ್ಲಿ ಬರೋ ಅಂತಹ ಟ್ವಿಸ್ಟ್ ಆದರೂ ಏನು, ಅವನು ಆ ಬರೋ ಸಿಚುಯೇಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾನೆ, ಸೊ ಸಿನಿಮಾ ಇನ್ನು ಹೇಗೆ ಯಾವ ರೀತಿನಲ್ಲಿ ಮಜಾ ಕೊಡುತ್ತೆ ಅಂತ ಅನ್ನೋದಕ್ಕೆ ನೀವು ಸಿನಿಮಾದಲ್ಲೇ ಹೋಗಿ ಈ ಸಿನಿಮಾನ ನೋಡಲೇಬೇಕು. ಇನ್ನು ನನ್ನ ಪಾಯಿಂಟ್ ಆಫ್ ವ್ಯೂ ಕಡೆ ಬರೋದಾದ್ರೆ, ಸೊ ಸಿನಿಮಾದಲ್ಲಿ ಕತೆ ಕೇಳೋದಕ್ಕೆ ಸ್ವಲ್ಪ ಸಿಂಪಲ್ ಆಗಿದೆ ಅಂತ ಅನ್ಸಿದ್ರು ಕೂಡ ಕಂಟೆಂಟ್ ಸ್ವಲ್ಪ ಯೂನಿಕ್ ಆಗಿತ್ತು ಅಂತಾನೆ ಹೇಳ್ಬೋದು. ದೀಪಕ್ ಅವರ ಆಕ್ಟಿಂಗ್ ಹಾಗೂ ಅವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಸಖತ್ತಾಗಿ ಅದ್ಭುತವಾಗಿತ್ತು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಟೋಟಲಿ ದೀಪಕ್, ಶ್ರೀವತ್ಸ, ಲಕ್ಷ್ಮೀಕಾಂತ್ ಅವರ ಕಾಂಬೋ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಎಷ್ಟೋ ಜನ ಕಲಾವಿದರು ತುಂಬಾ ಅದ್ಭುತವಾಗಿ ಅವರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ನನ್ಗೆ ಏನ್ ವರ್ಕ್ ಆಯ್ತು ಅಥವಾ ಏನ್ ಇಂಪ್ರೂವೈಸ್ ಆಗ್ಬೇಕಾಗಿತ್ತು ಅಂತ ಅನ್ನೋದು ಹೇಳೋದಾದ್ರೆ, ಸಿನಿಮಾದ ಸ್ಟೋರಿ ಲೈನ್ ಅಥವಾ ಯೂನಿಕ್ ಕಂಟೆಂಟ್ ಏನಿದೆ ಅಂಡ್ ಇದರಲ್ಲಿ ಕಲಾವಿದರ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಇವರು ಯೂಸ್ ಮಾಡಿರುವಂತಹ ಆನಿಮೇಷನ್ಸ್ ಆಗಿರ್ಬೋದು ಅಥವಾ ದ ಸಿಂಪಲ್ ಎಫೆಕ್ಟ್ಸ್ ಅಂತ ಅನ್ನೋದೇನಿದೆ ಅದನ್ನ ಒಂದಷ್ಟು ಕ್ರಿಯೇಟಿವ್ ಆಗಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಫಸ್ಟ್ ಹಾಫ್ಗೆ ಹೋಲಿಸ್ಕೊಂಡ್ರೆ ಸಿನಿಮಾದ ಸೆಕೆಂಡ್ ಹಾಫ್ ನನಗೆ ಇನ್ನೂ ಒಂದ್ ಸ್ವಲ್ಪ ಎಂಗೇಜಿಂಗ್ ಆಗಿದ್ದು ಒಂದ್ ಸ್ವಲ್ಪ ಮಜಾ ಕೊಡ್ತು ಅಂತಾನೆ ಹೇಳ್ಬೋದು. ಸೆಕೆಂಡ್ ಹಾಫ್ ನಲ್ಲಿ ಬರುವಂತಹ ಟ್ವಿಸ್ಟ್ ಆಗಿರ್ಬೋದು, ಅವರೇ ಕ್ರಿಯೇಟ್ ಮಾಡಿರುವಂತಹ ಕಾನ್ಫ್ಲಿಕ್ಟ್ಸ್ ಅಂತಾನೆ ಇದೆ, ಅದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದಲ್ಲಿ ನನ್ಗೇನೋ ಇನ್ನೂ ಬೆಟರ್ ಆಗಿರ್ಬೋದು ಅಂತ ಅನ್ಸಿದ್ದು ಅಂತ ಹೇಳೋದಾದ್ರೆ, ಈ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಎಲ್ಲೋ ಒಂದ್ ಕಡೆ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ತಾ ಹೋಗ್ತಾ ಹಾಗೆ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಎಲ್ಲೋ ಒಂದ್ ಚೂರು ಕತೆ ಒಂದ್ ಸ್ವಲ್ಪ ಸಪ್ಪೆ ಆಯ್ತು ಅಥವಾ ಫಸ್ಟ್ ಹಾಫ್ ಎಲ್ಲೋ ಒಂದ್ ಸ್ವಲ್ಪ ಬೋರಿಂಗ್ ಆಯ್ತು ಅಂತ ನನಗೆ ಹಾಗೆ ಫೀಲ್ ಆಯ್ತು. ಇನ್ನು ಕಾಮಿಡಿ ಸೀನ್ಸ್ ಇನ್ನೊಂದು ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು. ಎಲ್ಲೋ ನಾವು ನೋಡುವಂಥ ಮಜಾ ಟಾಕೀಸ್ ಹಾಗೂ ಕಾಮಿಡಿ ಕಿಲಾಡಿಗಳಲ್ಲಿ ಬರೋ ರೀತಿ ಓಕೆ ನಗು ಬರ್ಸೋವಂಥ ಕಾಮಿಡಿಗಳಿದ್ರು, ಎಲ್ಲೋ ಒಂದು ಕಡೆ ನಗು ಬರಲಿಲ್ಲ ಅಂತ ನನಗನ್ನಿಸ್ತು. ಸೊ ಇನ್ನು ಈ ಸಿನಿಮಾದ ಮ್ಯೂಸಿಕ್ ಆ್ಯಂಡ್ ಸಾಂಗ್ಸ್ ಓಕೆ ಚೆನ್ನಾಗಿತ್ತು, ಬಟ್ ಅದಿನ್ನೂ ಮತ್ತಷ್ಟು ಬೆಟರ್ ಆಗಿ ಇನ್ನೊಂದು ಸ್ವಲ್ಪ ಬೇರೆ ಶೈಲಿಯಲ್ಲಿ ಚೆನ್ನಾಗಿದ್ದಿದ್ರೆ ಅದು ಸಿನಿಮಾಕ್ಕೆ ಇನ್ನೊಂದು ಸ್ವಲ್ಪ ಬೂಸ್ಟ್ ಆಗ್ತಿತ್ತೇನೋ ಅಂತ ನಾನು ಅಂದ್ಕೊಳ್ತೀನಿ. ಸೊ ಓವರ್ ಆಲ್ ಈ ಮೂವಿ ನನಗೆ ನೋಡೋದಕ್ಕೆ ಓಕೆ ಇಷ್ಟ ಆಯಿತು. ಇನ್ನು ಈ ಸಿನಿಮಾಕ್ಕೆ ನನ್ನ ಕಡೆಯಿಂದ ರೇಟಿಂಗ್ ಕೊಡೋದಾದರೆ 3/5 ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ವಿಮರ್ಶೆ ಇದಾಗಿತ್ತು. ಸೊ ನಿಮ್ಗೇನಾದರೂ ಈ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ. ಸೊ ನೀವು ಕೂಡ ಈ ಸಿನಿಮಾ ನೋಡಿದ್ರೆ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು. ಶುಭ ದಿನ.